ಈ 5 ಗುಣಲಕ್ಷಣಗಳು ನಿಮ್ಮಲ್ಲಿದ್ದರೆ ನಿಮ್ಮ ಶತ್ರುಗಳು ಸಮೇತ ನಿಮ್ಮ ಮಾತುಗಳನ್ನ ಕೇಳ್ತಾರೆ. ಟಾಪ್ 5 ವಿಷಯಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇವತ್ತು ಕೇಳಿ. ನಂಬರ್ 1, ಒಬ್ಬ ಎಷ್ಟೇ ಧೈರ್ಯಶಾಲಿ ವ್ಯಕ್ತಿ ಆಗಿದ್ದರೂ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ನೀವು ಮಾತನಾಡುವಾಗ ಆ ವ್ಯಕ್ತಿಯ ಎದುರುಗಡೆ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಮಾತಾಡಿ. ನಂಬರ್ 2, ಎಷ್ಟೇ ಜನಗಳ ಮಧ್ಯೆ ನೀವಿದ್ದರೂ ಸ್ಟ್ರೆಸ್ ಅಥವಾ ಗೊಂದಲಕ್ಕೆ ಈಡಾಗಬೇಡಿ. ನೀವೇನಾದ್ರೂ ಸ್ಟ್ರೆಸ್ ಅಥವಾ ಗೊಂದಲಕ್ಕೆ ಈಡಾದ್ರೆ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ. ನಂಬರ್ 3, ಉಚಿತವಾಗಿ ಸಲಹೆಗಳನ್ನ ಕೊಡೋದನ್ನ ಫಸ್ಟ್ ನಿಲ್ಸಿ. ನೀವು ಕೊಟ್ಟಿರೋಂತಹ ಸಲಹೆಯಿಂದ ಅವ್ರಿಗೇನಾದ್ರೂ ಕೆಲಸ ಆಯ್ತು ಅಂದ್ರೆ ಅದು ನಿಮ್ಗೆ ಅಥವಾ ಒಳ್ಳೆ ಕ್ರೆಡಿಟ್ ಅನ್ನ ಕೊಡಬಹುದು. ಅದರಿಂದ ಕೆಲಸ ಆಗಿಲ್ಲ ಅಂದ್ರೆ ನಿಮ್ಮನ್ನೇ ಮತ್ತೆ ಬ್ಲೇಮ್ ಮಾಡ್ತಾರೆ. ನಂಬರ್ 4, ನಿಮ್ಮ ಮುಂದಿನ ಹೆಜ್ಜೆ ಅಥವಾ ನಿಮ್ಮ ಮುಂದಿನ ಗುರಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಆಗಲಿ ನಿಮ್ಮ ಸಂಬಂಧಿಕರೊಂದಿಗೆ ಆಗಲಿ ಯಾವತ್ತೂ ನೀವು ಹೇಳಕ್ಕೆ ಹೋಗ್ಬೇಡಿ. ಯಾಕಂತೆ ರಾಜಕಾರಣಿಗಳು ಯಾರೇ ಏನೇ ಒಂದು ಮಾಡ್ಬೇಕಂದ್ರೂ ಯಾವತ್ತೂ ಯಾರ ಜೊತೆಗೂ ಅವರು ಹೇಳೋದಿಲ್ಲ. ತುಂಬಾ ಸೀಕ್ರೆಟ್ ಆಗಿ ಅವ್ರ ಕೆಲಸವನ್ನ ಅವರು ಮಾಡ್ತಾರೆ. ಅದೇ ರೀತಿ ನೀವು ಸಮೇತ ತುಂಬಾ ಸೀಕ್ರೆಟ್ ಆಗಿ ನಿಮ್ಮ ಕೆಲಸವನ್ನ, ನಿಮ್ಮ ಮುಂದಿನ ಹೆಜ್ಜೆಯನ್ನ, ಗುರಿಯನ್ನ ನೀವು ಮಾಡಿ. ನಂಬರ್ 5, ತಕ್ಷಣವೇ ರಿಯಾಕ್ಟ್ ಆಗೋದು. ನಿಮಗೆ ಆನ್ಸರ್ ಗೊತ್ತಿದ್ದರೂ ಕೆಲವು ಪ್ರಶ್ನೆಗಳಿಗೆ ತುಂಬಾ ನಿಧಾನವಾಗಿ ಆಲೋಚನೆ ಮಾಡಿ ತದನಂತರ 5 ಸೆಕೆಂಡ್ ವೆಯ್ಟ್ ಮಾಡಿ ಆನ್ಸರ್ ಮಾಡಿ. ನೀವು ಸ್ಟ್ರಾಂಗ್ ಆಗ್ಬೇಕಂದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ವಿನ್ನರ್ ಆಗ್ಬೇಕಂದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ, ಹೆಚ್ಚಿನದಾಗಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಾವೆಲ್ ವಿತ್ ಮಹರ್ಷಿ ನಿಮ್ಮೊಂದಿಗೆ ಸಿಗೋಣ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ.